ಉಲಮಾ ಕೋಆರ್ಡಿನೇಷನ್ ಕಮಿಟಿ ಕರ್ನಾಟಕ ಕಮಿಟಿಯ ಈ ಒಂದು ಬೃಹತ್ ಸಮಾವೇಶ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಕಾಜಿಯವರಾದ ಮಾಣಿ ಉಸ್ತಾದ್ರೆ, ಈಗ ತಾನೇ ಆಗಮಿಸಬೇಕಾದಂತಹ ಮಂಗಳೂರಿನ ಕಾಜಿ ಆದಂತಹ ತೌಕಾ ಉಸ್ತಾದ್ರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಉಲಮಾಗಳೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಉಮರಾಗಳೇ ಮತ್ತು ಎಲ್ಲ ಇಲ್ಲಿ ಬಂದಂಥ ಸೇರಿದಂಥ ಎಲ್ಲ ಹಿರಿಯರೇ ಕಿರಿಯರೇ, ಇವತ್ತು ದೇಶದ ನಾನಾ ಭಾಗದಲ್ಲಿ ಈ ವಕ್ಫ್ನ ಬಿಲ್ಲಿನ ಬಗ್ಗೆ ಭಾಳಷ್ಟು ಕಡೆಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಮಂಗಳೂರಿನಲ್ಲಿ ಈ ಉಲಮಾಗಳ ನೇತೃತ್ವದಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ, ಯಾಕಾಗಿ ನಾವು ಇಷ್ಟು ಜನ ಇಲ್ಲಿ ಬಂದು ಸೇರಿದ್ದೇವೆ ಅಂತೇಳಿ. ಇದು ನಮ್ಮ ಸಮುದಾಯದ ಪ್ರೀತಿ, ನಮ್ಮ ಸಮುದಾಯದ ದುಃಖವನ್ನು ತೋರಿಸಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೇವೆ. ನಾವೆಲ್ಲರೂ ನಮ್ಮ ಕೆಲಸವನ್ನು ಬಿಟ್ಟು, ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ, ನಮ್ಮ ವ್ಯಾಪಾರಗಳನ್ನು ಬಿಟ್ಟು, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಭಾಗದಿಂದ, ದಕ್ಷಿಣ ಕನ್ನಡದ ಎಲ್ಲ ಮೂಲೆ ಮೂಲೆಯಿಂದ ಮತ್ತು ಇತರ ಜಿಲ್ಲೆಯ ಉಡುಪಿ ಆಗಿರ್ಬೋದು, ನಮ್ಮ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಎಲ್ಲ ಕಡೆಯಿಂದ ಜನಸಾಗರವೆಲ್ಲಿ ಬಂದು ಸೇರಿದೆ. ಇದಕ್ಕೆ ಸಾಕ್ಷಿಯಾಗಿದ್ದೇವೆ ನಾವು ಇವತ್ತು. ಯಾಕಂತ ಹೇಳಿದ್ರೆ ನಮಗೆ ಈ ಬಿಲ್ ಎಂಬುದು ಭಾಳ ದುಃಖ ತಂದಿದೆ ನಮಗೆ. ಇವತ್ತು ಸರ್ಕಾರ ಹೇಳ್ತದೆ ನಾವು ಮುಸ್ಲಿಮರ ಆರ್ಥಿಕ ಶಕ್ತಿಗಾಗಿ ನಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ ಅಂತೇಳಿ. ಸ್ವಾಮಿ, ನಾವು ನಿಮ್ಮಲ್ಲಿ ಕೇಳ್ತೇವೆ, ನಮ್ಮ ಆರ್ಥಿಕ ಶಕ್ತಿ ಮಾಡೋದಾದರೆ ನೀವು 2020 ತನಕ ನಮ್ಮ ಈ ಮೈನಾರಿಟಿಗೆ ನೀವು 240 ಕೋಟಿ ರೂಪಾಯಿಯ ಮೀಸಲಿಟ್ಟಿದ್ದೀರಿ. ಅದು ನಾನಾ ಕಡೆ ಸ್ಕೀಮ್ ಆಗಿರ್ಬೋದಿತ್ತು. ಆದರೆ ಇವತ್ತು ಅದೇ 25-26ರಲ್ಲಿ 99.9% ಅದನ್ನು ಕಟ್ ಮಾಡಿ 0.02 ಕ್ರೋರ್ ಮಾತ್ರ ಇವತ್ತು ನೀವು ಇಟ್ಟಿದ್ದೀರಿ. ಅದು ನಮ್ಮ ಫಂಡ್ ಅಂತ ಹೇಳಿದರೆ ಇವತ್ತು ಬಜೆಟ್ ನ್ಯಾಷನಲ್ ಓವರ್ಸೀಸ್ ಸ್ಕೀಮ್ ಆಗಿರ್ಬೋದು, ಪ್ರೀ ಮೆಟ್ರಿಕ್ ಫಾರ್ ಮೈನಾರಿಟೀಸ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಫಾರ್ ಮೈನಾರಿಟೀಸ್ ಆಗಿರ್ಬೋದು, ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಆಗಿರ್ಬೋದು, ಸ್ಕೀಮ್ ಫಾರ್ ಇಂಟ್ರೆಸ್ಟ್ ಲೋನ್ ಫಾರ್ ಎಜುಕೇಷನ್ ಆಗಿರ್ಬೋದು, ಇಂಥ ಎಲ್ಲ ಸ್ಕೀಮ್ಗಳನ್ನು ಕಟ್ ಮಾಡಿ ಇವತ್ತು ನಮ್ಮ ಸಮುದಾಯಕ್ಕೆ ಸಿಕ್ಕುವಂತಹ, ನಮ್ಮ ಸಮುದಾಯದ ಯುವಕರಿಗೆ ಸಿಕ್ಕುವಂತಹ, ಎಜುಕೇಷನ್ಗೆ ಸಿಕ್ಕುವಂತಹ ಲೋನ್ ಆಗಿರ್ಬೋದು, ಅವರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ಅದೆಲ್ಲವನ್ನು ಕಟ್ ಮಾಡಿ ಬರೀ 224 ಕೋಟಿ ಇದ್ದದ್ದನ್ನು ಇವತ್ತು ಬರೀ 2 ಕೋಟಿಗೆ ಇಳಿಸಿದ್ದೀರಲ್ಲ ಸ್ವಾಮಿ. ನೀವು ಯಾವ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ, ನಮ್ಮ ಮೈನಾರಿಟಿಗೆ ನೀವು ಹೆಲ್ಪ್ ಮಾಡ್ತಿದ್ದೀರಿ ಅಂತ ನೀವು ಹೇಳಬೇಕು. ಈ ವಕ್ಫ್ನ ಬಿಲ್ಲನ್ನು ಹಿಡಿದುಕೊಂಡು ನೀವು ಹೇಳ್ತಿದ್ದೀರಲ್ಲ, ಅದೇ ಒಂದು ಭಾಗ ಆದರೆ ಇನ್ನೊಂದು ಕಡೆ ಹೇಳ್ತಾರೆ ಕಾನೂನನ್ನ ಸುಭದ್ರ ಮಾಡಲಿಕ್ಕಾಗಿ ಈ ಕಾನೂನನ್ನು ನಾವು ತಂದಿದ್ದೇವೆ, ಈ ಕಾನೂನನ್ನು ನಾವು ಅಮೆಂಡ್ಮೆಂಟ್ ಮಾಡಿದ್ದೇವೆ ಅಂತ ಹೇಳಿ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ಮುಂದಿನ ವಕ್ಫ್ ಆ್ಯಕ್ಟ್ ಏನಿತ್ತು ಅದರಲ್ಲಿ ಸೆಕ್ಷನ್ 52 ಅಂತ ಇತ್ತು, ಸೆಕ್ಷನ್ 52A. ಅದರಲ್ಲಿ ಏನಿತ್ತು, ಯಾರೇ ನಮ್ಮ ಮುತವಲ್ಲಿ ಆಗಲಿ, ಯಾರೇ ನಮ್ಮ ಪ್ರೆಸಿಡೆಂಟ್ ಆಗಲಿ, ನಮ್ಮ ಜಮಾತಿನ ಪ್ರೆಸಿಡೆಂಟ್ ಆಗಲಿ, ಯಾರೇ ನಮ್ಮ ಕಮ್ಯುನಿಟಿ ಯಾರಾದರೂ ನಮ್ಮ ವಕ್ಫ್ನ ಜಾಗವನ್ನು ಕಬಳಿಸಿದರೆ ಅಥವಾ ಮಿಸ್ಅಪ್ರೊಪ್ರಿಯೇಷನ್ ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂಥ ಕಾನೂನಿತ್ತು. ಮಿನಿಮಮ್ ಆಗಿ ಕನಿಷ್ಠ ಪಕ್ಷ 6 ತಿಂಗಳ ಜೈಲು ಕೊಡುವಂಥ ಕಾನೂನಿತ್ತು. ಆದರೆ ಇವತ್ತು ಅದನ್ನು ನೀವು ಸಡಿಲಗೊಳಿಸಿದ್ದೀರಿ. ಯಾರಿಗಾಗಿ ನೀವು ಸಡಿಲಗೊಳಿಸಿದ್ದೀರಿ? ಇದು ಬಂಡಶಾಹಿಗಳಿಗಾಗಿ ಸಡಿಲಗೊಳಿಸಿದ್ದೀರಾ? ಮತ್ತು ಹೇಗೆ ಹೇಳ್ತೀರಾ ನೀವು ಕಾನೂನನ್ನು ನಾವು ಸುಭದ್ರಗೊಳಿಸ್ತೇವೆ ಅಂತ ಹೇಳಿ? ಈ ಕಾನೂನಲ್ಲಿ ಯಾವ ರೀತಿಯಲ್ಲೂ ನಮಗೆ ಮುಸಲ್ಮಾನರಿಗೆ ನೀವು ಉಪಕಾರ ಮಾಡಿದ ಕಾನೂನು ಯಾವುದೂ ಇಲ್ಲ. ಭಾಳಷ್ಟು ಇದರಲ್ಲಿ ಪಾಯಿಂಟ್ಸ್ಗಳಿದೆ. ನಮ್ಮ ಮುಂದಿನ ಇದರಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡುವಂಥ ನಮ್ಮ ನಾಯಕರುಗಳು, ನಮ್ಮ ಉಲಮಾಗಳು ನಿಮಗೆ ಅದನ್ನು ವಿವರಿಸ್ತಾರೆ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಅದೇ ರೀತಿ 108A ಅದರಲ್ಲಿ ಓವರ್ ರೂಲ್ ಮಾಡುವಂಥ ಯಾವುದೇ ಒಂದು ಪದ್ಧತಿ ಇರಲಿಲ್ಲ, ಅದನ್ನು ನೀವು ತೆಗೆದು ಹಾಕಿದ್ದೀರಿ. ವಕ್ಫ್ನ ಯಾವುದೋ ಒಂದು ಕಾಯ್ದೆ ಇದ್ದರೆ ಅದನ್ನು ನೀವು ಓವರ್ ರೂಲ್ ಮಾಡ್ಬೋದು. ಇನ್ನು ಮುಂಚೆ ಆ ಕಾಯ್ದೆ ಇರಲಿಲ್ಲ. ಇದೆಲ್ಲವನ್ನು ತೆಗೆದು ಇವತ್ತು ನಮಗಾಗಿ ನೀವು ಹೆಲ್ಪ್ ಮಾಡ್ತೀರಿ, ನಮಗಾಗಿ ನಾವು ಮುಸಲ್ಮಾನರಿಗಾಗಿ, ನಮ್ಮ ಮೈನಾರಿಟಿಗಾಗಿ ನಾವು ಕಣಿಕರಿದೆ, ಅದಕ್ಕಾಗಿ ನಾವು ಇದನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೀರಿ ನೀವು. ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಪಂಚರ್ನ ಸಮುದಾಯದ ಒಬ್ಬ ಯಾರಾದರೂ ನಿಮ್ಮ ಕ್ಯಾಬಿನೆಟ್ನಲ್ಲಿ ಒಂದು MP ಇದ್ದಿದ್ದರೆ ಈ ರೀತಿಯ ಕಾನೂನು ತರಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ನಿಮ್ಮಲ್ಲಿ ಬಯಸ್ತೇನೆ. ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಏನಂತ ಹೇಳಿದ್ರೆ, ಇವತ್ತು ಅನ್ಕಾನ್ಸ್ಟಿಟ್ಯೂಷನಲ್ ನೀವು
ಏನು ತಿದ್ದುಪಡಿ ಮಾಡಿದರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಅದಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ತಡೆ ಕೊಟ್ಟಿದೆ. ನಮಗೆ ಸುಪ್ರೀಂ ಕೋರ್ಟ್ನ ಮೇಲೆ, ನಮಗೆ ನ್ಯಾಯಾಲಯದ ಮೇಲೆ ನಮಗೆ ಭರವಸೆ ಇದೆ. ನಾವು ಈ ಸಮುದಾಯ ನ್ಯಾಯಾಲಯದ ಮೇಲೆ ಭರವಸೆ ಬಿಟ್ಟು ಬಂದಂಥವರು. ಭಾಳಷ್ಟು ವರ್ಷಗಳಿಂದ ನ್ಯಾಯಾಲಯ ಕೊಟ್ಟ ತೀರ್ಪಿಗೆಲ್ಲ ನಾವು ತಲೆ ತಗ್ಗಿಸಿದಂಥವ್ರು. ಯಾಕೆಂದರೆ ನಮಗೆ ವಿಶ್ವಾಸ ಇದೆ, ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ನಮ್ಮ ಸಮುದಾಯದ ಜನರು ಒಬ್ಬೊಬ್ಬರು, ಮಕ್ಕಳು, ಹಿರಿಯರು ಎಲ್ಲರೂ ಸೇರಿ ಇಲ್ಲಿ ಬಂದು ಒಗ್ಗಟ್ಟಾಗಿ ನಿಂತಿದ್ದಾರೆ ನಮ್ಮ ಈ ಬಲ ಪ್ರದರ್ಶನ ತೋರಿಸಲಿಕ್ಕಾಗಿ. ಇವತ್ತು ಉಲಮಾ ಒಕ್ಕೂಟ ಭಾಳಷ್ಟು ವರ್ಷಗಳಿಂದ ಇಂಡಿಪೆಂಡೆನ್ಸ್, ನಮ್ಮ ಭಾರತದ ಇಂಡಿಪೆಂಡೆನ್ಸ್ನಿಂದ ಆಗಿರ್ಬೋದು ಇಲ್ಲಿಯ ತನಕ ಉಲಮಾ ಒಕ್ಕೂಟಗಳು, ಉಲಮಾಗಳ ನಾಯಕತ್ವದಲ್ಲಿ ಯಾವುದೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೋ, ಯಾವುದೆಲ್ಲ ಎಜಿಟೇಷನ್ ಹಮ್ಮಿಕೊಂಡಿದ್ದಾರೋ ಎಲ್ಲವೂ ನಾವು ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಉಲಮಾಗಳು ಅವರ ನಾಯಕತ್ವದಲ್ಲಿ ಇಷ್ಟೊಂದು ಬೃಹತ್ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದ್ದಾರೆ. ಆ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಕಾಣಲಿಕ್ಕೆ ಇವತ್ತು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇವತ್ತು ಈ ಸಹಸ್ರಾರು ಜನರು, ಲಕ್ಷಾಂತರ ಜನರು ಇಲ್ಲಿ ಬಂದು ಸೇರಿದ್ದೀರಿ. ಈ ನಾಯಕತ್ವ ನಮಗೆ ಬೇಕು. ಈ ನಾಯಕತ್ವ ಇದ್ದರೆ ನಾವು ಇವರ ಮುಂದೆ ಹೋಗಲಿಕ್ಕೆ ನಾವು ಸಾಧ್ಯ ಇದೆ. ಹಾಗಿರುವಾಗ ನಮ್ಮ ನಾಯಕತ್ವವನ್ನು ನಾವು ಮುಂದುವರ್ಕೊಂಡು ಹೋಗುವುದು ನಮ್ಮ ಅಗತ್ಯ. ಅದೇ ಅಲ್ಲದೆ ನನಗೆ ಭಾಳ ಒಂದು ದೊಡ್ಡ ಕನಸಿತ್ತು. ಈ ನಾಯಕರು ನಮ್ಮ ಸಮುದಾಯದ 2 ದೊಡ್ಡ ಸಂಸ್ಥೆಗಳು ಒಂದಾಗಿ ಇಲ್ಲಿ ಹೋರಾಡಬೇಕಂತೇಳಿ. ಆ ಕನಸು ಇವತ್ತು ನನಸಾಗಿದೆ. ಈ ನನಸನ್ನು ಇಟ್ಟವರು ಇನ್ನಿಬ್ಬರಿದ್ದಾರೆ, ಇವತ್ತು ನಮ್ಮೊಂದಿಗೆ ಇಲ್ಲ. ಅವರು ಆ ಕನಸು ಇಟ್ಟವರು ನಮ್ಮೊಂದಿಗೆ ಇವತ್ತಿಲ್ಲ. ಅವರಿಬ್ಬರು, ಒಂದು ನನ್ನ ಮಿತ್ರರಾದಂಥ ನೌಶಾದ್ ಅವರು ಇವತ್ತು ಅಲ್ಲಾಹ್ನಲ್ಲಿದ್ದಾರೆ. ಅದೇ ರೀತಿ ಮತ್ತೊಬ್ಬರು ನನ್ನ ಮಿತ್ರರಾದಂತಹ, ನನ್ನ ಆತ್ಮೀಯ ಮಿತ್ರರಾದಂತಹ ಮುಮ್ತಾಜ್ ಅಲಿ ಅವರು ಇಬ್ಬರು ದೇವರಲ್ಲಿ ಹೋಗಿದ್ದಾರೆ. ಇವತ್ತು ಯಾರು ನಮ್ಮಲ್ಲಿಲ್ಲ. ಅವರು ಇಬ್ಬರು ದೊಡ್ಡ ಕನಸನ್ನು ಇಟ್ಟಿದ್ರು, ಈ 2 ವಿಭಾಗ ಇವತ್ತು ಒಂದಾಗಿ ಬರಬೇಕಂತೇಳಿ. ಅವರು ಇದ್ದಿದ್ರೆ ಭಾಳ ಖುಷಿ ಆಗ್ತಾಯಿತ್ತು. ಇವತ್ತು ನಾನಾ ಭಾಗದ, ದಕ್ಷಿಣ ಕನ್ನಡದ ನಾನಾ ಭಾಗದ ಜನರು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ಈ ಉಲಮಾಗಳು ಒಂದೇ ಸೂರಿನಲ್ಲಿ ಕೂತ್ಕೊಂಡು ಭಾಷಣ ಮಾಡುವಂತಹ ಒಂದು ನಾಯಕತ್ವ ನಮಗೆ ಸಿಕ್ಕಿದೆ. ಅದು ನಮಗೆ ದೊಡ್ಡ ಒಂದು ಆಸ್ತಿ. ಈ ಉಲಮಾರ ಹಿಂದುಗಡೆ ನಾವು ಯಾವತ್ತೂ ಇದ್ದೇವೆ, ನಾವು ಹೋಗ್ತೇವೆ ಅಂತೇಳಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸ್ಪೀಕರ್ ಆದ UT ಖಾದರ್ ಅವರು ಇವತ್ತು ಇಲ್ಲಿ ಬರಬೇಕಿತ್ತು. ತಮಗೆಲ್ಲರಿಗೂ ಗೊತ್ತಿದೆ ಅವರು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅವರು ಯಾವುದಕ್ಕೂ ಎದುರುವವರಲ್ಲ, ಅವರು ಬರುವವರೇ. ಆದರೆ ನಾವೇ ಅವರ ಹತ್ರ ಹೇಳಿದ್ದೀವಿ, ನೀವು ನಮ್ಮ ಈ ಸರ್ಕಾರದ ಒಂದು ಭಾಗ ಆಗಿದ್ದೀರಿ, ನೀವು ಇಲ್ಲಿ ಬಂದರೆ ತೊಂದರೆ ಆಗಬಾರ್ದು. ನಮ್ಮ ಸಮುದಾಯಕ್ಕೆ ನಿಮ್ಮಿಂದ ಭಾಳಷ್ಟು ಕೆಲಸಗಳನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೂ ನಾವು ಅದರ ಕೆಲಸಗಳು ನಿಮ್ಮಲ್ಲಿ ನಾವು ಪಡಿಬೇಕಾಗ್ತದೆ. ಅದಕ್ಕಾಗಿ ನೀವು ಇಲ್ಲಿ ಬರೋದು ಬೇಡ, ನಮಗೆಲ್ಲ ಸಹಕಾರ ನೀವು ಕೊಟ್ಟಿದ್ದೀರಿ ಅಂತೇಳಿ. ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರ ಅವರು ಸಂಪೂರ್ಣವಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಇವತ್ತು ಇಲ್ಲಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಬಂದಂಥ ಎಲ್ಲರಿಗೂ, ಹಿರಿಯರಿಗೂ, ಯುವಕರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ನಾನು ಇವತ್ತು ಹೇಳಲಿಕ್ಕೆ ಬಯಸುವುದು, ನೀವು ಇಲ್ಲಿ ಬಂದಂಥ ಕಾರ್ಯಕ್ರಮ ನಾವು ಯಶಸ್ವಿಗೊಳ್ಳಬೇಕು. ನಮ್ಮ ನಾಯಕರು ಇವತ್ತು ಉಲಮಾಗಳು ಇವತ್ತು ಭಾಳಷ್ಟು ಮಾತಾಡಲಿಕ್ಕಿದ್ದಾರೆ. ನಿಮಗೆ ಎಲ್ಲ ವಿಷಯಗಳು, ವಕ್ಫಿನ ಎಲ್ಲ ಒಂದೊಂದು ಇಂಚು ವಿಷಯಗಳು ನಿಮಗೆ ತಿಳಿಸಲಿಕ್ಕಿದ್ದಾರೆ. ಅದನ್ನೆಲ್ಲವನ್ನು ಸರಿಯಾಗಿ ಕೇಳಿ ನಾವು ಯಾವುದೇ ಒಂದು ಅಹಿತರ ಘಟನೆ ಮಾಡದೆ ಮರಳಿ ಹೋಗುವಾಗ ಒಳ್ಳೆಯ ರೀತಿಯಲ್ಲಿ ನಮ್ಮ ಮನೆ ಕಡೆಗೆ ಹೋಗುದು. ಯಾರಾದರೂ ನಮ್ಮಂದಿಗೆ ಏನಾದರೂ ಮಾತಾಡಿದ್ರು ನಾವು ಮಾತಾಡದೆ ನಮ್ಮ ಉಲಮಾಗಳ ಇಜ್ಜತ್ತನ್ನು ಉಳಿಸುವಂಥ ಕೆಲಸ ನಿಮ್ಮೆಲ್ಲರ ಕೈಯಲ್ಲಿದೆ. ಅದನ್ನೆಲ್ಲರೂ ಒಗ್ಗಟ್ಟಾಗಿ ನಾವು ಮಾಡುವ. ಇಲ್ಲಿ ಬಂದಂಥ ಎಲ್ಲರಿಗೂ ಒಬ್ಬೊಬ್ಬರಿಗೂ ನಾನು ಧನ್ಯವಾದ ಹೇಳುತ್ತಾ, ಮತ್ತು ನಮ್ಮ ನಾಯಕರುಗಳು ಭಾಳಷ್ಟು ಜನ ಇಲ್ಲಿ ಬಂದಿದ್ದಾರೆ. ನಮ್ಮ ಬಹುಮಾನರಾದ ಮಾನಿ ಉಸ್ತಾದ್ ಖಾಲಿಯಾರ್ ಮಾನಿ ಉಸ್ತಾದ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಲ್ಲಿ ಬಂದಂಥ ನಾಯಕರು ಭಾಳಷ್ಟು ಜನರಿದ್ದಾರೆ. ಭಾಳಷ್ಟು ನಮ್ಮ ಈ ಕಾರ್ಯಕ್ರಮಕ್ಕೆಲ್ಲ ಸಹಕಾರ ಕೊಟ್ಟಂಥ ನಾಯಕರಾಗಿದ್ದಾರೆ. ಅವರೆಲ್ಲರಿಗೂ ನಾನು ವಂದಿಸುತ್ತಾ, ಬಂದಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ವಂದಿಸುತ್ತಾ, ವಾ ಖರ್ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.